ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 200 ರುಪೀಸ್ಗೆ ವಾಯ್ಸ್ ನೋಟ್ ಇರುತ್ತೆ, 400 ರುಪೀಸ್ಗೆ ಫೋನ್ ಕಾಲ್ ರೀಡಿಂಗ್ ಇರುತ್ತೆ. ಇವೆರಡು ಆಪ್ಷನ್ ಕೂಡ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳಬಹುದು, ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ಪರ್ಸನಲ್ ರೀಡಿಂಗ್ ನ ನೀವು ತಗೋಬಹುದು. ನಾನು ಯಾವಾಗೆಲ್ಲ ಈ ಒಂದು ಆಪ್ಷನ್ಸ್ ಇದೆ ಅಂತ ನಾನು ಹೇಳ್ತೀನಿ, ಅವತ್ತಿನ ದಿನ ಆಪ್ಷನ್ಸ್ ಇರುತ್ತೆ, ಆಫರ್ಸ್ ಇರುತ್ತೆ. ಸೊ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಆಫರ್ ಈ ಒಂದು ಮಂತ್ ಎಂಡ್ ವರೆಗೂ ಇರುತ್ತೆ. ಸೊ ಅದಾದ ನಂತರ ಆಸ್ ಯೂಶುವಲ್ 400, 450, 500 ರುಪೀಸ್ಗೆ ಇನ್ನ ರೀಡಿಂಗ್ಸ್ ಮಾಡೋದು. ಇಂಟ್ರೆಸ್ಟ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಯುಟಿಲೈಸ್ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ರೀಡಿಂಗ್ ಪಾಸಿಟಿವ್ ಆಗಿ ಬಂದ್ರೆ ರೆಮಿಡೀಸು ಇರುತ್ತೆ, ಸೊಲ್ಯೂಷನ್ಸ್ ಕೂಡ ಇರುತ್ತೆ. ಸೊ ಟ್ರೈ ಇಟ್ ಔಟ್ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ಯಾವುದು ಟ್ಯಾರೋ ರೀಡಿಂಗ್ ವಿಡಿಯೋ ಅಲ್ಲ, ಅಥವಾ ಯಾವುದೇ ರೀತಿ ಗೈಡೆನ್ಸ್ ವಿಡಿಯೋ ಅಲ್ಲ. ಇದೊಂದು ರೆಮಿಡೀಸ್ ಮತ್ತೆ ಸೊಲ್ಯೂಷನ್ ವಿಡಿಯೋ. ಸೊ ತುಂಬಾ ಜನ ನಮ್ಗೆ ಸಾಲ ಜಾಸ್ತಿ ಆಗ್ತಾ ಇದೆ, ದುಡ್ಡು ಬರ್ತಾ ಇಲ್ಲ, ದುಡ್ಡು ನಿಲ್ತಾ ಇಲ್ಲ, ಮತ್ತೆ ನಾವು ನೇಮ್, ಫೇಮ್, ರೆಕಾಗ್ನಿಷನ್, ಸಕ್ಸಸ್ಗೆ ವೇಟ್ ಮಾಡ್ತಾ ಇದೀವಿ. ಸೊ ಎಷ್ಟೇ ದುಡಿದ್ರು ಕೂಡ ಅದು ತುಂಬಾ ಬೇರೆಯವ್ರಿಗೆ ಆ ಹಣ ಪಾಲಾಗುತ್ತೆ, ನಮ್ಗೆ ಸೇವಿಂಗ್ಸ್ ಮಾಡಕ್ ಆಗ್ತಾ ಇಲ್ಲ. ಸೊ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ, ನಮ್ಗೆ ನೇಮ್ ಸಿಗ್ತಾ ಇಲ್ಲ, ಫೇಮ್ ಸಿಗ್ತಾ ಇಲ್ಲ, ಸಕ್ಸಸ್ ಸಿಗ್ತಾ ಇಲ್ಲ. ಸೊ ನಮ್ಗಿಂತ ಕೆಳಗಡೆ ಇರುವಂತ ವ್ಯಕ್ತಿಗಳು ನಮ್ಗೆ ಬುದ್ಧಿವಾದ ಹೇಳಕ್ ಬರ್ತಿದ್ದಾರೆ, ಅವರು ಸಕ್ಸಸ್ ಆಗ್ತಿದ್ದಾರೆ, ನಾನ್ ಸಕ್ಸಸ್ ಆಗೋದಿಕ್ ಆಗ್ತಾ ಇಲ್ಲ. ಸೊ ನನ್ನ ಲೈಫಲ್ಲಿ ಇರುವಂತ ಎಲ್ಲಾ ಒಂದು ಲೈಕ್ ಬ್ಲಾಕೇಜಸ್ ಆಗಿರ್ಬೋದು, ನನ್ನ ಲೈಫಿಗೆ ಏನ್ ಅಡ್ಡಿ ಮಾಡ್ತಾ ಇದೆ, ನನ್ನ ರೆಕಾಗ್ನಿಷನ್ಗೆ, ನನ್ನ ಸಕ್ಸಸ್ಗೆ, ನನ್ನ ಮನಿ ಬ್ಲಾಕೇಜಸ್ಗೆ, ಈ ಒಂದು ವಿಡಿಯೋದ ಮೋಸ್ಟ್ 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 ವಂಡರ್ಫುಲ್ ರೆಮಿಡೀಸ್ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ರೆಮಿಡಿಗೆ ಯಾವ್ದು ₹1 ಖರ್ಚಾಗೋದಿಲ್ಲ. ಸೊ ಈ ಒಂದು ರೆಮಿಡೀಸ್ ನಾನು ಹೇಳೋದನ್ನ ನೀವು ಫಾಲೋ ಮಾಡೋದ್ರಿಂದ ಆದಷ್ಟು ಬೇಗ ವಿತ್ ಇನ್ ದ ನೆಕ್ಸ್ಟ್ 45 ಡೇಸ್ ಒಳಗಡೆ ನಿಮ್ಗೆ ದುಡ್ಡು ಚೆನ್ನಾಗಿ ಸ್ಟೇಬಲ್ ಆಗತ್ತೆ, ದುಡ್ಡು ಗ್ರೋತ್ ಆಗತ್ತೆ. ಫೈನಾನ್ಷಿಯಲ್ ಅಲ್ಲಿ ಬ್ಲಾಕೇಜಸ್ ಇದ್ರೆ ಅದು ಕೂಡ ಕ್ಲಿಯರ್ ಔಟ್ ಆಗಿ ಮನಿ ಸ್ಟೇಬಲ್ ಇರುತ್ತೆ, ಮನಿ ಗ್ರೋತ್ ಆಗುತ್ತೆ, ಅಬಂಡೆನ್ಸ್ ಕ್ರಿಯೇಟ್ ಆಗತ್ತೆ. ನೇಮ್, ಫೇಮ್, ರೆಕಾಗ್ನಿಷನ್, ಪ್ರಮೋಷನ್, ಒಂದು ಹೈಯರ್ ಪೋಸ್ಟ್ ಗೆ ಹೋಗ್ಬೇಕು ಅಂತ ಇದ್ರೆ ಈ ಒಂದು ಎಲ್ಲಾ ರೆಮಿಡೀಸ್ ನ ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗತ್ತೆ. ಸೊ ಈ ರೆಮಿಡೀಸ್ ನ ಮಾಡಕ್ಕೆ ನಿಮ್ಗೆ ₹1 ಕೂಡ ಖರ್ಚಾಗೋದಿಲ್ಲ. ಓಕೆ, ದಟ್ ಈಸ್ ಮೈ ಗ್ಯಾರಂಟಿ. ಇಟ್ ಇಸ್ ವಂಡರ್ಫುಲ್ ರೆಮಿಡಿ. ಸೊ ನೀವೇನ್ ಮಾಡಿ ಅಂತ ಅಂದ್ರೆ ನೋಡಿ, ಫೈನಾನ್ಷಿಯಲ್ ಸಕ್ಸಸ್, ರೆಕಾಗ್ನಿಷನ್ ಎಲ್ಲದಕ್ಕೂ ಮೇನ್ ಒಂದು ಪ್ಲಾನೆಟ್ ಯಾವ್ದಿದೆ ಅಂತ ಅಂದ್ರೆ ದಟ್ ಈಸ್ ವೀನಸ್, ಜುಪಿಟರ್, ಮಾರ್ಸ್, ರಾಹು, ಸ್ಯಾಟ್ರನ್. ಈ ಎಲ್ಲಾ ಪ್ಲಾನೆಟ್ಸ್ ಗಳು ತುಂಬಾ ತುಂಬಾ ಪ್ರಾಮುಖ್ಯತೆನ ಪ್ಲೇ ಮಾಡುತ್ತೆ. ಸೊ ನಮ್ಮ ಜೀವನದಲ್ಲಿ ಏರುಪೇರು ಆಗ್ತಿದೆ ಅಂತ ಅಂದ್ರೆ ಶನಿ ಮತ್ತೆ ರಾಹು ಒಂದು ಉಚ್ಚ ಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ, ನೀಚ ಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಸೊ ನೀವು ರಾಹು ಮತ್ತೆ ಸ್ಯಾಟ್ರನ್ನ ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅನ್ನೋದು ಒಂದು ಟಿಪ್ ಹೇಳ್ತೀನಿ ನಿಮಗೆ. ಸೊ ರಾಹು ಮತ್ತೆ ಸ್ಯಾಟ್ರನ್ ಸ್ಟ್ರಾಂಗ್ ಆಗ್ತಿದ್ದಂಗೆ ಎಲ್ಲಾ ಪ್ಲಾನೆಟ್ಸ್ ನಿಮಗೆ ಆಟೋಮೆಟಿಕಲಿ ಅದು ಸ್ಟೇಬಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಹು ಅಂಡ್ ಸ್ಯಾಟ್ರನ್ ಇಸ್ ದ ಮೋಸ್ಟ್ ಪವರ್ಫುಲ್ ಪ್ಲಾನೆಟ್. ಇವೆರಡು ನಿಮಗೆ ನಿಮ್ಮ ಪ್ಲಾನೆಟ್ ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಸ್ಟ್ರಾಂಗ್ ಆಗಿದ್ರೆ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಯಾರು ನಿಮ್ಮನ್ನ ಟಚ್ ಮಾಡೋದಿಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ನಿಮಗೆ ಸಕ್ಸಸ್ ಸಿಗತ್ತೆ ಅಂತ ಹೇಳ್ತೀನಿ. ಸೊ ಇವೆರಡು ಒಂದು ರೆಮಿಡೀಸ್ ಏನು ಅಂತ ಅಂದ್ರೆ ಎವ್ರಿ ಸ್ಯಾಟರ್ಡೆ ನೀವು ಎಳ್ಳು ಮತ್ತೆ ಆಯಿಲ್, ಎಳ್ಳೆಣ್ಣೆ ಮತ್ತೆ ಎಳ್ಳನ್ನ ನೀವು ದೇವಸ್ಥಾನಕ್ಕೆ ದಾನ ಮಾಡಬೇಕು. ಓಕೆ, ಎವ್ರಿ ಸ್ಯಾಟರ್ಡೆ ಸ್ಯಾಟ್ರನ್ನ ನೀವು ಸ್ಟ್ರಾಂಗ್ ಮಾಡೋದಿಕ್ಕೆ, ಆಕ್ಟಿವೇಟ್ ಮಾಡೋದಿಕ್ಕೆ ಎವ್ರಿ ಸ್ಯಾಟರ್ಡೆ ನೀವು ಏನ್ ಮಾಡಿ, ಆಯಿಲ್, ಎಳ್ಳೆಣ್ಣೆನೇ ಆಗಿರ್ಬೇಕು, ಮತ್ತೆ ಕಪ್ಪು ಎಳ್ಳು, ಇವೆರಡನ್ನ ನೀವು ದಾನ ಮಾಡಿ. ಸೊ ದಾನ ಮಾಡುವಾಗ ದೇವಸ್ಥಾನಕ್ಕೆ ನೀವು ದಾನ ಮಾಡಬೇಕು. ದೇವಸ್ಥಾನಕ್ಕೆ ದಾನ ಮಾಡುವಾಗ ನೀವು ಹೇಳ್ಕೊಳ್ಳಿ, ನನ್ನ ಜೀವನದಲ್ಲಿ ಇರುವಂತ ಎಲ್ಲಾ ಬ್ಲಾಕೇಜಸ್ ರಿಮೂವ್ ಆಗಿ ನಂದೊಂದೊಳ್ಳೆ ಸ್ಥಾನಕ್ಕೆ ಹೇರ್ಬೇಕು, ಅದಕ್ಕೆ ನಿನ್ನ ಕೃಪೆ ಬೇಕು ಅಂತ ನೀವು ಹೇಳಿ ನೀವು ದಾನ ಮಾಡಿ. ಎವ್ರಿ ಸ್ಯಾಟರ್ಡೆ ಇದನ್ನ ನೀವು ಮಾಡಿ ಅಂತ ಹೇಳ್ತೀನಿ. ಸೊ ರಾಹುನ ಸ್ಟ್ರಾಂಗ್ ಮಾಡೋದಕ್ಕೆ ನೀವು ಗಣೇಶನ ಆರಾಧನೆ ಮಾಡ್ಬೇಕಾಗತ್ತೆ. ಸೊ ನೀವ್ ಯಾವಾಗ ರಾಹುನ ಸ್ಟ್ರಾಂಗ್ ಮಾಡಕ್ಕೆ ಗಣೇಶನ ಕೃಪೆಗೆ ಹೋಗ್ತೀರಾ, ಆಟೋಮೆಟಿಕಲಿ ಗಣೇಶನ ಒಂದು
ಫ್ರೆಂಡ್ ಅಂತಾನೆ ಹೇಳ್ಬೋದು. ರಾಹು ಎಲ್ಲದಕ್ಕೂ ತಥಾಸ್ತು ಅಂತ ಹೇಳುವಂತ ವ್ಯಕ್ತಿ. ಸೊ ಗಣೇಶನ ನೀವು ಪೂಜೆ ಮಾಡ್ಬೇಕಾಗತ್ತೆ. ಎವ್ರಿ ವೆಡ್ನಸ್ಡೇ, ನೀವು ಟ್ಯೂಸ್ಡೇ, ನೀವು ಯಾವ್ದಾದ್ರೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ನನ್ನ ಜೀವನದಲ್ಲಿ ಇರೋದು ಎಲ್ಲಾ ಪ್ರಾಬ್ಲಮ್ಸ್ ನ ನಿನ್ನ ಪಾದಕ್ಕೆ ಹಾಕಿ ನನ್ನ ಜೀವನದಲ್ಲಿ ಅಭಿವೃದ್ಧಿ ಬರಬೇಕು ಅಂತ ಹೇಳಿ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾವಾಗ್ಲೂ ನೀವೇನ್ ಮಾಡಿ, ಮೊಸರನ್ನ ಮನೆಯಲ್ಲಿ ಮಾಡಿಕೊಂಡು ನೀವು ಆ ದೇವಸ್ಥಾನದ ಲೈಕ್ ಏನೋ ಅಲ್ಲಿರುತ್ತಲ್ಲ, ನೆಲ ಇರುತ್ತಲ್ಲ, ಆ ನೆಲದಲ್ಲಿ ನೀವು ಊಟ ಮಾಡಬೇಕು. ಮತ್ತೆ ನೀವು ಊಟ ಮಾಡಕ್ಕೂ ಮುಂಚೆ ಅಲ್ಲಿ ಯಾರೆಲ್ಲ ಬಂದಿರ್ತಾರೆ ದೇವಸ್ಥಾನಕ್ಕೆ, ನೀವು ಆ ಮೊಸರನ್ನ ನೈವೇದ್ಯಕ್ಕೆ ದೇವರಿಗೆ ಕೊಟ್ಟು ನೀವು ಅಲ್ಲಿ ಬಂದಿರೋರೆಲ್ಲರಿಗೂ ನೀವು ದಾನ ಮಾಡಬೇಕು. ಪ್ರಸಾದ ತರ ನೀವು ಹಂಚ್ಬೇಕು. ಅದನ್ನು ಮಾಡಿ ತುಂಬಾ ಚೆನ್ನಾಗಿ ನಿಮಗೆ ಇವೆರಡು ಪ್ಲಾನೆಟ್ ಸ್ಟ್ರಾಂಗ್ ಆಗತ್ತೆ. ಅದರ ಜೊತೆಗೆ ವೀನಸ್ ಮತ್ತೆ ಜುಪಿಟರ್ನ ನೀವು ಸ್ಟ್ರಾಂಗ್ ಮಾಡೋದಕ್ಕೆ ಏನ್ ಮಾಡಿ, ಸೊ ಈ ಒಂದು ಭಾಗದಲ್ಲಿ ಸೈನ್ ಬರ್ಕೋಬಹುದು. ಇಲ್ಲ ಅಂತ ಅಂದ್ರೆ ಪರ್ಫ್ಯೂಮ್ಸ್ ನ ನೀವು ವೇರ್ ಮಾಡಬಹುದು. ಸೊ ಪರ್ಫ್ಯೂಮ್ ಅಲ್ಲಿ ಫ್ಲೇವರ್ಸ್ ಯಾವ್ದಾದ್ರು ಇದೆ ಅಂತ ಅಂದ್ರೆ ದಟ್ ಈಸ್ ರೋಸ್. ರೋಸ್ ಅನ್ನೋದು ವೆರಿ ಲಕ್ಸುರಿಯಸ್ ಅಂತ ನಾವು ಹೇಳ್ತೀವಿ. ಸೊ ಶುಕ್ರನಿಗೆ ಗುಲಾಬಿ ಅಂತ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಸೊ ಆ ಒಂದು ಪುಷ್ಪ ಲೈಕ್ ರೋಸ್ ನ ನೀವು ತಗೊಂಡು ಆ ಎಸೆನ್ಸ್ ಫ್ಲೇವರ್ ಇರುವಂತ ಒಂದು ಪರ್ಫ್ಯೂಮ್ ನ ಸ್ಪ್ರೇ ಮಾಡೋದ್ರಿಂದ ಶುಕ್ರ ತುಂಬಾ ಬೇಗ ಅಟ್ರಾಕ್ಟ್ ಆಗ್ತಾನೆ ನಿಮಗೆ. ಸೊ ಅವಾಗ ನಿಮ್ಮ ಪ್ಲಾನೆಟ್ ಸ್ಟ್ರಾಂಗ್ ಆಗುತ್ತೆ. ಓಕೆ, ಸೊ ನೀವ್ ಯಾವಾಗ್ಲೂ ಏನ್ ಮಾಡಿ, ನೀವೇನಾದ್ರೂ ಆಚೆ ಹೋದಾಗ ಅಥವಾ ಎಲ್ಲಾದ್ರೂ ಮನೆಯಲ್ಲಿ ಇದ್ರೂ ಕೂಡ ನೀವು ಪರ್ಫ್ಯೂಮ್ ನ ವೇರ್ ಮಾಡ್ತೀರಾ ಅಂದ್ರೆ ಈ ಒಂದು ಪೋರ್ಷನ್ಗೆ ನೀವು ವೇರ್ ಮಾಡಿ. ಓಕೆನಾ? ಸೊ ಈ ಒಂದು ಪೋರ್ಷನ್ಗೆ ವೇರ್ ಮಾಡಿ. ಮತ್ತೆ ಯಾವಾಗ್ಲೂ ಕೂಡ ರೋಸ್ ಫ್ಲೇವರ್ ಇಲ್ಲ ಅಂದ್ರೆ ಜಾಸ್ಮಿನ್ ಫ್ಲೇವರ್ ಪರ್ಫ್ಯೂಮ್ಸ್ ನ ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ. ಓಕೆ, ಸೊ ಸ್ಪ್ರೇ ಮಾಡ್ಕೊಳ್ಳಿ. ಎವ್ರಿ ಡೇ ಸ್ಪ್ರೇ ಮಾಡ್ಕೊಳ್ಳಿ. ಮಲ್ಕೊಳ್ಳೋಕ್ಕಿಂತ ಮುಂಚೆ ಸ್ಪ್ರೇ ಮಾಡ್ಕೊಳ್ಳಿ. ನೀವು ಯಾವಾಗ ಬೇಕಾದ್ರೂ ನೀವು ಸ್ಪ್ರೇ ಮಾಡ್ಕೋಬಹುದು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಅದು ಮೋಸ್ಟ್ ಬ್ಯೂಟಿಫುಲ್, ನನ್ನ ಪರ್ಸನಲ್ ಫೇವ್ರೆಟ್ ಅಂತ ನಾನು ಹೇಳ್ತೀನಿ. ಈ ಒಂದು ರೆಮಿಡಿ ನಿಮ್ಮ ಕೈಯಲ್ಲಿ ಖಂಡಿತವಾಗ್ಲೂ ಹಾಗೆ ಆಗತ್ತೆ. ಸೊ ನೋಡಿ ಏನ್ ಮಾಡಿ ಅಂತ ಅಂದ್ರೆ, ಒಂದು ಗಾಜಿನ ಲೋಟ ಇಲ್ಲಾಂತಂದ್ರೆ ಗಾಜಿನ ಬಾಟ್ಲ್ ಸಿಗತ್ತೆ ನಿಮ್ಗೆ. ವಾಟರ್, ಅದರಲ್ಲಿ ಪ್ಯೂರ್ ಡಿಸ್ಟಿಲ್ಡ್ ವಾಟರ್ನ ನೀವು ಫಿಲ್ ಮಾಡಿ ಆ ವಾಟರ್ನ ನೀವು ಎನರ್ಜಿ ಮಾಡಬೇಕು. ಲೈಕ್ ಐ ಆಮ್ ಸಕ್ಸಸ್ಫುಲ್, ಐ ಆಮ್ ರಿಚ್, ಐ ಆಮ್ ಹ್ಯಾವಿಂಗ್, ಐ ಲವ್ ಮನಿ, ಈ ರೀತಿ ಎಲ್ಲ ಅಫರ್ಮೇಷನ್ಸ್ ನ ನೀವು ಹೇಳ್ಕೊಂಡ ಆ ಜರ್ಡಿನಲ್ಲಿ ಐ ಆಮ್ ಸಕ್ಸಸ್ಫುಲ್, ನನ್ ಮನಿ ಅಟ್ರಾಕ್ಟ್ ಆಗ್ತದೆ, ಮನಿ ಲವ್ಸ್ ಮೀ, ಐ ಲವ್ ಮನಿ, ಈ ರೀತಿ ಎಲ್ಲ ಹೇಳ್ಕೊಂಡು ಅದನ್ನ ಎನರ್ಜಿ ಮಾಡಿ ನೀವು ವಾಟರ್ನ ಎವ್ರಿ ಡೇ ಸೇವನೆ ಮಾಡ್ತಾ ಬನ್ನಿ. ಅದಷ್ಟು ಮೋಸ್ಟ್ ಪವರ್ಫುಲ್ ರೆಮಿಡಿ ಇನ್ಯಾವುದೂ ಇಲ್ಲ. ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಬೇಗ ಸಿಗುತ್ತೆ, ಮನಿ ಫ್ಲೋ ಬೇಗ ಆಗತ್ತೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಎಲ್ಲಾ ರೆಮಿಡೀಸ್, ಅಂಡ್ ಖಂಡಿತವಾಗ್ಲೂ ನಿಮ್ಗೆ ಸಕ್ಸಸ್, ನೇಮ್, ಫೇಮ್, ರೆಕಗ್ನಿಷನ್ ಸಿಗುತ್ತೆ. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಸೌತ್ ಡೈರೆಕ್ಷನ್ ಅಲ್ಲಿ ನಿಮ್ಮ ಹಾಲ್ ಅಲ್ಲಿ ಪಿಕಾಕ್ ಪೇಂಟಿಂಗ್ ಇಡಬೇಕು. ಪಿಕಾಕ್ ಫೋಟೋ ಅಲ್ಲ, ಪಿಕಾಕ್ ಪೇಂಟಿಂಗ್ ನ ತಂದು ಇಡಬೇಕು. ಸೊ ಅವಾಗ ನಿಮ್ಮ ಲೈಫ್ ಅಲ್ಲಿ ಇರುವಂತ ಎಲ್ಲಾ ಒಂದು ಪ್ರಾಬ್ಲಮ್ಸ್ ಕೂಡ ನಿಮಗೆ ದೂರ ಆಗಿ ನಿಮಗೆ ಆದಷ್ಟು ಬೇಗ ನೇಮ್, ಫೇಮ್, ರೆಕಗ್ನಿಷನ್ ಸಿಗುತ್ತೆ. ಓಕೆ, ಟ್ರೈ ಮಾಡಿ.